ಚಾನಲ್ ಪ್ರೀತಿಯಿಂದ ಅನುಶ್ರುತಿ. ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನಮ್ಮ ಅಪಾರ್ಟ್ಮೆಂಟಲ್ಲಿ ಹೇಗೆ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನೋಡುವಂತ್ರಿ. ನೋಡಿ, ಇಲ್ಲಿ ಆಲ್ರೆಡಿ ಜೇನು ಫುಲ್ ಜೋಶಲ್ಲಿದ್ದಾಳೆ. ಹೇಗೆ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನೀವು ಕೂಡ ನೋಡ್ತೀರಾ. ಇವಾಗ ಬನ್ನಿ. Happy New Year! Happy New Year! Hello everyone, my name is Sangeeta. Happy New Year! Hello everyone, I am Chinmay. Happy New Year! Hello everyone, Happy New Year to all of you. ಮೊದಲಿಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಪ್ರೋಗ್ರಾಮ್ಗೆ ಅಂತ ಸ್ಟೇಜ್ ಡೆಕೋರೇಟ್ ಮಾಡಿದ್ವಿ. ಬ್ಯಾಕ್ಗ್ರೌಂಡಲ್ಲಿ ಸ್ಕ್ರೀನ್ ಹಾಕಿ ಕಲರ್ ಪೇಪರ್ಗಳನ್ನೆಲ್ಲ ಹಾಕಿಬಿಟ್ಟು ಬೆಲೂನ್ಸ್ಗಳನ್ನು ಕಟ್ಟಿದ್ವಿ. ಈ ಸರಿ ನ್ಯೂ ಇಯರ್ನ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಾಗೆ ಮಾಡೋದು ಹೀಗೆ ಮಾಡೋದು ಅಂತ ಹೇಳಿ ಮಾತಾಡಿಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ನೀವೆಲ್ಲ ನ್ಯೂ ಇಯರ್ನ ಹೇಗೆ ಆಚರಿಸಿದ್ರಿ? ನೀವು ಕೂಡ ನಮ್ಮ ಜೊತೆ ನಿಮ್ಮ ಸವಿ ನೆನಪನ್ನು ಶೇರ್ ಮಾಡ್ಕೋಬಹುದು. ನಾವು ಕೂಡ ನಿಮ್ಮ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀವಿ. ಇಷ್ಟು ಡೆಕೋರೇಟ್ ಮಾಡೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆ 6 o'clock ಆಗಿತ್ತು. ಹೇಗೆ ಕಾಣಿಸ್ತಿದೆ? ಚೆನ್ನಾಗಾಗಿದೆ ಅಲ್ವಾ? ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 8 o'clock ಇತ್ತು. ಸೊ ಹಾಗಾಗಿ ನಾವು ಸ್ಟೇಜ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ರೆಡಿ ಆಗಲಿಕ್ಕೆ ಹೋದ್ವಿ. ಮಕ್ಕಳೆಲ್ಲ ಫುಲ್ ಆಟ ಆಡ್ತಾಯಿದ್ರು ನಾವೆಲ್ಲ ಸ್ಟೇಜ್ ಡೆಕೋರೇಟ್ ಮಾಡುವಾಗ. ಈಗ 8 o'clock ಆಗಿದೆ. ಇನ್ನೂ ಯಾರೂ ಬಂದಿಲ್ಲ. ಬಟ್ ಮಕ್ಕಳೆಲ್ಲ ಆಲ್ರೆಡಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಡಿನ್ನರ್ ಈಗಾಗಲೇ ರೆಡಿಯಾಗಿದೆ. ಸೊ ಇವತ್ತಿನ ಮೆನು ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ. ಬೇಬಿಕಾರ್ನ್ ಮಂಚೂರಿಯನ್ ಇತ್ತು, ಚಪಾತಿ, ಹಾಗೆ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ, ಇದು ವೆಜಿಟೇಬಲ್ ಬಿರಿಯಾನಿ, ರಾಯ್ತಾ, ಹಾಗೆ ರೈಸ್ ಮತ್ತು ಸಾಂಬಾರಿತ್ತು. ಸ್ವೀಟಲ್ಲಿ ಹೋಳಿಗೆ ಮತ್ತು ಜಾಮೂನ್ ಇತ್ತು. ಇನ್ನೂ ಅವರು ತೆಗಿತಾ ಇದ್ರು, ಸೊ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ. ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಇತ್ತು. ಒಂದು ಸೈಡ್ ವೆಜ್ ಊಟ ಆದರೆ ಇನ್ನೊಂದು ಸೈಡ್ ನಾನ್ ವೆಜ್ ಕೂಡ ಊಟ ಇತ್ತು. ಈಗ ಎಲ್ಲರೂ ಬಂದಿದ್ದರು. ಸೊ ಹಾಗಾಗಿ ಎಲ್ಲರೂ ಊಟ ಫಸ್ಟ್ ಮುಗಿಸ್ಕೊಂಡು ನಾವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಎಲ್ಲ ಭರ್ಜರಿ ಊಟ ಅಂತಾರಲ್ಲ ಆ ಥರ ಸಖತ್ತಾಗಿತ್ತು ಊಟ. ಎಲ್ಲ ಡಿಶ್ಶು ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಊಟ ಮಾಡೋ ಟೈಮ್. ಬನ್ನಿ ಊಟ ಮಾಡೋಣ. ಊಟ ತುಂಬಾ ಚೆನ್ನಾಗಿತ್ತು. ಊಟ ಆದಮೇಲೆ ಐಸ್ ಕ್ರೀಮ್ ಮತ್ತು ಬೀಡಾ ವ್ಯವಸ್ಥೆ ಕೂಡ ಇತ್ತು. ಸೊ ಊಟನ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಊಟ ಆದಮೇಲೆ ನಾವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋದು ಅಂದರೆ ಅದೊಂದು ದೊಡ್ಡ ಕೆಲಸನೇ ಅಲ್ವಾ? ಸೋನು ಅಂತೂ ಅಷ್ಟಾಗಿ ಏನು ತಿನ್ನಲೇ ಇಲ್ಲ. ಅವಳಿಗೆ ಫುಲ್ ನಿದ್ದೆ ಇತ್ತು. ಸೊ ಹಾಗಾಗಿ ಅಷ್ಟೊಂದೆಲ್ಲ ಏನೂ ತಿನ್ನೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ನಾವು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ರಿಗೂ ಸಪ್ರೇಟಾಗಿ ಫನ್ ಗೇಮ್ಸನ್ನು ಆಡಿಸಿದ್ವಿ. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸಹ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದರು. ಮಧ್ಯೆ ಹಾಡು ಡ್ಯಾನ್ಸ್ ಎಲ್ಲ ನಡೀತಿತ್ತು. ಮಕ್ಕಳಿಗೂ ಸಹ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು 2-3 ಗೇಮ್ ಆಡಿಸೋದು, ಮಧ್ಯೆ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಇರ್ತಿತ್ತು, ಹಾಗೆ ಮತ್ತೆ ಗೇಮ್ಸು, ಈ ಥರ ಪ್ಲ್ಯಾನ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಈ ಸರಿ ನ್ಯೂ ಇಯರ್ ಅಂತ ಹೇಳ್ಬೋದು. ಮಕ್ಕಳಿಗೆ ಹಾಗೆ
ಚಿಕ್ಕ ಮಕ್ಕಳಿಗೆ ಹಾಗೆಯೇ ಲೇಡೀಸಿಗೆ ಬೇರೆ ಹಾಗೆಯೇ ಜೆಂಟ್ಸಿಗೆ ಬೇರೆ ಹೀಗೆ ನಾವು ಡಿವೈಡ್ ಮಾಡಿಕೊಂಡು ಆಟನ ಆಡಿಸಿದ್ವಿ. ಮ್ಯೂಸಿಕಲ್ ಚೇರಲ್ಲಿ ಜೇನು ಫಸ್ಟ್ ಬಂದ್ಲು, ಸೊ ತುಂಬಾ ಖುಷಿಯಾಗ್ಬಿಡ್ತು ನನಗೆ. ನೆಕ್ಸ್ಟ್ ಇವಾಗ ಜೆಂಟ್ಸ್ ಮ್ಯೂಸಿಕಲ್ ಚೇರ್ ನಡೀತಾ ಇತ್ತು. ಹಾಗೆ ನಾವು ಆಡಿರೋ ಎಲ್ಲ ಗೇಮ್ಸ್ಗಳ ಸ್ವಲ್ಪ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೇಗನ್ನಿಸ್ತು ಅಂತ ಹೇಳಿ ನೀವು ಕೂಡ ನಮಗೆ ನಿಮ್ಮ ಅನಿಸಿಕೆನ ತಿಳಿಸ್ಬೇಕು. ಈ ಗೇಮ್ ಮುಗಿದ ಕೂಡಲೇ ಜೇನು ಮತ್ತು ಚಿನ್ನು ಅಂದರೆ ನನ್ನ ಅಕ್ಕನ ಮಗ ಇಬ್ಬರದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅವರ ಡ್ಯಾನ್ಸ್ ವಿಡಿಯೋ ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ. ಫಿಲ್ಮ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದು. ಫಿಲ್ಮ್ ಸಾಂಗ್ ಹಾಕಿದರೆ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಮ್ಯೂಸಿಕ್ ಹಾಕಿದ್ದೀನಿ. ಡ್ಯಾನ್ಸ್ ಆದಮೇಲೆ ಮತ್ತೆ ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ಈ ಗೇಮ್ನ ಸ್ಟೇಜ್ ಡೆಕೋರೇಟ್ ಮಾಡಿದ ಲೇಡೀಸ್ಗೆ ಹಾಗೆ ಪ್ರೋಗ್ರಾಮ್ನ ಫುಲ್ ಆರ್ಗನೈಸ್ ಮಾಡಿದ ಜೆಂಟ್ಸಿಗೆ ಇಬ್ಬರಿಗೂ ಸೇರಿ ಇಟ್ಟಿದ್ರು. ಬಟ್ ಲೇಡೀಸ್ ವಿನ್ ಆದರು ಈ ಗೇಮಲ್ಲಿ. ಈ ಗೇಮ್ ಅಂತೂ ತುಂಬಾ ಫನ್ ಇತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಇಷ್ಟೆಲ್ಲ ಆಗುವಷ್ಟರಲ್ಲಿ 12 ಗಂಟೆ ಆಗಿತ್ತು. ಸೊ ಎಲ್ಲರೂ ಖುಷಿಯಿಂದ ಹ್ಯಾಪಿ ನ್ಯೂ ಇಯರ್ ಅಂತ ಕೂಗ್ಬಿಟ್ಟು 2020ನ ವೆಲ್ಕಮ್ ಮಾಡಿದ್ವಿ. ಸೊ ಈ ವರ್ಷ ನಿಮಗೆಲ್ರಿಗೂ ಸುಖ, ಶಾಂತಿ, ಸಮೃದ್ಧಿ, ಒಳ್ಳೆಯ ಆರೋಗ್ಯ ತರಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಹಾರೈಸುತ್ತೇವೆ. ಪ್ರೋಗ್ರಾಮ್ ಎಂಡ್ಗೆ DJ ಮ್ಯೂಸಿಕ್ ಹಾಕಿಬಿಟ್ಟು ಎಲ್ಲರೂ ಹೆಜ್ಜೆ ಹಾಕಿದ್ವಿ. ಸೊ ನಮ್ಮ ನ್ಯೂ ಇಯರ್ ಈ ಥರ ಖುಷಿಯಾಗಿ ಸಂಭ್ರಮದಿಂದ ಶುರು ಆಯಿತು. ನೀವೆಲ್ಲ ಹೇಗೆ ಆಚರಿಸಿದ್ರಿ? ನೀವು ಹೀಗೆ ಸಂಭ್ರಮದಿಂದ ಆಚರಣೆ ಮಾಡಿರಬಹುದು ಅಲ್ವಾ? ನಿಮ್ಮ ಸಂಭ್ರಮನ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮ್ಮ ಚಾನಲ್ನಲ್ಲಿ ಬರ್ತಿರೋ ಎಲ್ಲ ವಿಡಿಯೋಸ್ ಹೇಗೆ ಅನ್ನಿಸ್ತಿದೆ? ಇಷ್ಟ ಆಗ್ತಿದೆಯಾ ನಿಮಗೆ? ಇಷ್ಟ ಆದರೆ ಮರೀದೇನೆ ಲೈಕ್ ಬಟನ್ನ ಒತ್ತಿರಿ. ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ನ ಈಗ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಹಾಗಾದರೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.